ಎಸ್ ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ನಾನೀಗ ನನ್ನ ಜೊತೆ ನಾನಿನ್ನ ಬಿಡಲಾರೆ ಚಿತ್ರತಂಡ ಇದೆ. ಇಲ್ಲಿ ಗಮನಿಸಬಹುದು, ಮುಖ್ಯವಾಗಿ ನಿರ್ಮಾಪಕಿ ಆಗಬೇಕು ಅಂತ ಸಣ್ಣ ವಯಸ್ಸಿನಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು ಅಂಬಾಲಿ ಭಾರತಿಯವರು. ಅದಾದ ಬಳಿಕ ಅವರೇ ನಾಯಕಿಯಾಗಿ ಈ ಸಿನಿಮಾದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಯಾವುದನ್ನು ಕೂಡ, ಈಗ ಸ್ಟಂಟ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಯಾವುದನ್ನು ಕೂಡ ಅವರು ಕಲ್ತಿಲ್ಲ, ಎಲ್ಲವೂ ಕೂಡ ಸ್ಪಾಟ್ ಅಲ್ಲೇ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಹೇಗಿತ್ತು ಈ ಜರ್ನಿ ಅನ್ನೋದನ್ನ ಅವರ ಮಾತುಗಳಿಂದಲೇ ಕೇಳ್ತಾ ಹೋಗ್ತೀನಿ. ಮೊದಲಿಗೆ ಅಂಬಾಲಿ ಭಾರತಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ಖುಷಿ ಆಯಿತು. ಆಫ್ ದಿ ಕ್ಯಾಮ್ರಾ ಕೂಡ ಮಾತನಾಡ್ತಾ ಇದ್ವಿ ನಾವು. ಅಂದರೆ ಸ್ಟಂಟ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಎಲ್ಲವೂ ಕೂಡ ಆ ಸ್ಪಾಟಲ್ಲೇ ಕಲಿತು ಮಾಡೋದಷ್ಟು ಈಸಿ ಅಲ್ಲ. ಹೇಗಿತ್ತು ಚಾಲೆಂಜು? ಆ್ಯಂಡ್ ನಾನಿನ್ನ ಬಿಡಲಾರೆ ಅಂತ ಬಂದಾಗ ನೀವು ನಿರ್ಮಾಪಕಿಯಾಗಿ ಬಂದವರು, ಕಡೆಗೆ ನೀವೇ ನಾಯಕಿಯಾಗಿ ನಟಿಸಿದ್ದೀರಾ. ಈ ಎಲ್ಲ ರೋಚಕ ಸಂಗತಿಗಳನ್ನು ದಯವಿಟ್ಟು ಶೇರ್ ಮಾಡಿ. ಆಕ್ಚುಲಿ ನೀವು ಹೇಳ್ದಂಗೆ ನಿರ್ಮಾಪಕಿಯಾಗಿ ಬರಬೇಕು ಅಂತ ಉದ್ದೇಶ ಇರಲಿಲ್ಲ ಮೇಡಮ್. ಬಂದಿದ್ದೆ ನಾನು ನಟಿ ಆಗ್ಬೇಕು ಅಂತ. ಸೊ ಆಕಸ್ಮಿಕವಾಗಿ ನಿರ್ಮಾಪಕಿ ಆಗ್ಬೇಕಾಯ್ತು. ಇದು ಜರ್ನಿ ಹೆಂಗಾಯ್ತು ಅಂತಂದ್ರೆ, ನಾನು ಬಂದಿರೋದು 2019 ಇಂಡಸ್ಟ್ರಿಗೆ. ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ. ಸೊ ಮಾಡಿದ್ದೆಲ್ಲ ಟೆಲಿಕಾಸ್ಟ್ ಆದಾಗ ನಾನೇ ರೆಕಾರ್ಡ್ ಮಾಡಿಬಿಟ್ಟು ನಾನು ಅಮ್ಮಂಗೆ ತೋರಿಸ್ತಿದ್ದೆ. ಅಮ್ಮ ಇದು ನೋಡು, ನಂದಿದು ಬಂದಿದೆ ಜಿ ಕನ್ನಡದಲ್ಲಿ, ಕಲರ್ಸ್ ಕನ್ನಡದಲ್ಲಿ, ಈ ತರ ಎಲ್ಲ ಅಂತ ತೋರಿಸಿದೆ. ಆಮೇಲೆ ಒಂದು ಚಿಕ್ಕ ಪುಟ್ಟ ಪಾತ್ರ ನಾನು ಮೂವೀಸ್ ಎಲ್ಲ ಮಾಡ್ತಿದ್ದೆ. ಅದೆಲ್ಲ ತೋರಿಸಿದಾಗ ಅಮ್ಮ ನಿಜವಾಗ್ಲೂ ತುಂಬ ಇಂಪ್ರೆಸ್ ಆಗಿರ್ತಿರ್ದು. ಅಂದರೆ ನನ್ನ ಮಗಳು ಇಷ್ಟು ಚೆನ್ನಾಗಿ ಮಾಡ್ತಾಳ ಆ್ಯಕ್ಟಿಂಗು, ಇಷ್ಟು ಚೆನ್ನಾಗಿ ಕಾಣಿಸ್ಕೋತಾಳ ಸ್ಕ್ರೀನ್ ಮೇಲೆ ಅಂತ. ಸೊ ಹಾಗೆ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಮ್ಮ ಡೈರೆಕ್ಟರ್ ನನ್ನ ಪರಿಚಯ ಆಗಿದ್ರು. ನಾನು 2019 ನಾನು ಬಂದಿದ್ದಾಗ ಆಡಿಷನ್ ಥ್ರೂ ಯಾವುದೋ ಒಂದು ಆಡಿಷನ್ಗೆ ಹೋಗಿದ್ದೆ. ಅಲ್ಲೇ ನನಗೆ ಡೈರೆಕ್ಟರ್ ಪರಿಚಯ ಆಗಿದ್ದು. ನಮ್ಮದು ಅವ್ರದ್ದು ಒಂದು 4-5 ವರ್ಷದ ಫ್ರೆಂಡ್ಶಿಪ್ಪು ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಅವರು ಸಿನಿಮಾ ಮಾಡಬೇಕು ಅಂತ ಅನ್ಕೋತಿದ್ರು ಆ ಟೈಮಲ್ಲಿ. ಅವರು ಒಂದು 2-3 ಪ್ರೊಡ್ಯೂಸರ್ಸ್ನ ಹುಡುಕಿದ್ರು. ಆ ಪ್ರೊಡ್ಯೂಸರ್ಸ್ ಡ್ಯೂ ಟು ಕೋವಿಡ್ ಪ್ಯಾಂಡಮಿಕ್ ಅಂತ ಹೇಳ್ಬಿಟ್ಟು ಅವರು ವರ್ಕ್ ಆಗಲಿಲ್ಲ. ಸೊ ನಾನು ಒಂದ್ಸತಿ ಕತೆ ಕೇಳಿದೆ, ಸರ್ ಏನಿರ್ಬೋದು ಕತೆ, ಒಂದ್ಸತಿ ರೀಡಿಂಗ್ ಕೊಡ್ತೀರಾ ಅಂತ. ಕತೆ ಕೇಳಿದಾಗ ನಿಜವಾಗ್ಲೂ ತುಂಬ ಇಂಪ್ರೆಸಿವ್ ಕತೆ ಅದು. ಆಮೇಲೆ ನಾನು ಅಮ್ಮನ ಜೊತೆ ಮಾತಾಡಿದೆ. ಅಮ್ಮ, ಈ ಥರ ನಾನು ಒಬ್ಬರು ಫ್ರೆಂಡು ಡೈರೆಕ್ಟರ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ, ನೀವು ಒಂದ್ಸತ ಕೇಳ್ತೀರೇನು, ಊರಿಗೆ ಕರ್ಕೊಂಡು ಬರಲಾ ಅಂತ. ಸರಿ ಆಯ್ತಮ್ಮ, ಕರ್ಕೊಂಡು ಬಾ ಅಂತ ಹೇಳಿದ್ರು. ಆಮೇಲೆ ನಾನು ನಮ್ಮ ಊರಿಗೆ ಕಲಬುರ್ಗಿ ಕರ್ಕೊಂಡು ಹೋದೆ. ಸರ್ ಬಂದರು, ನವೀನ್ ಅವರು ಬಂದ್ಬಿಟ್ಟು ಎಲ್ಲ ರೀಡಿಂಗ್ ಹೇಳಿದ್ರು. ಅಮ್ಮಂಗೂ ತುಂಬ ಇಷ್ಟ ಆಯಿತು. ಸರಿ, ಅವಾಗಲೇ ಅಲ್ಲೇ ಆನ್ ಸ್ಪಾಟ್ ಈ ಕತೆನ ನಾವೇ ಪ್ರೊಡಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು ಮ್ಯಾಮ್. ಸೂಪರ್. ನಿಮ್ಮ ಹಿನ್ನೆಲೆ ಹೇಳಿ ಮ್ಯಾಮ್. ಈಗ ಅಂಬಾಲಿ ಭಾರತಿ ಅಂತ ಬಂದಾಗ ನೀವು ಯಾರು, ಅಂದರೆ ನಿಮ್ಮ ಹಿನ್ನೆಲೆ, ಊರು ಗೊತ್ತಾಯ್ತು, ಕಲಬುರ್ಗಿ ಅಂತ ಗೊತ್ತಾಯ್ತು, ಎಜುಕೇಶನ್ ಆಗಿರ್ಬೋದು, ಸಿನಿಮಾ ರಂಗಕ್ಕೆ ಯಾಕೆ ಬರಬೇಕು ಅಂತ ಅಂದ್ಕೊಂಡ್ರಿ, ಯಾರ ನೋಡಿ ನೀವು ನಟಿ ಆಗಬೇಕು ಅಂದ್ಕೊಂಡ್ರಿ ಅಂತ ಹೇಳಿ. ಒಂದು ಹೇಳಬೇಕು ಅಂತಂದರೆ, ನಾನು ಸ್ಕೂಲ್ ಕಾಲೇಜಿಂದನೇ ನನಗೆ ಆಸಕ್ತಿ. ಸ್ಕಿಟ್ಸು, ಡ್ರಾಮಾಸು, ಡಾನ್ಸು, ಸೊ ಎಲ್ಲನೂ ನಾನು ಮಾಡ್ತಿದ್ದೆ. ಬಟ್ ಒಂದು ಹಂತಕ್ಕಂತ ಬಂದಮೇಲೆ, ಡಿಗ್ರಿಗೆ ಬಂದಮೇಲೆ ತುಂಬಾ ಪ್ರೆಷರೈಸು. ಅಂದರೆ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಮನೇಲಿ. ಇಲ್ಲ, ನೀನು ಫಸ್ಟ್ ಎಜುಕೇಷನ್ ಮುಗಿಸ್ಕೊ, ಆಮೇಲೆ ನಿನ್ಗೆ ಏನು ಮಾಡ್ಬೇಕನ್ಸುತ್ತೆ ನೀನು ಮಾಡು ಅಂತ. ಸೊ ಎಂಜಿನಿಯರಿಂಗ್ ಮುಗಿಸ್ಕೊಂಡೆ. ಆ್ಯಕ್ಚುಲಿ ನನಗೆ ಬ್ಯಾಂಗ್ಳೂರಲ್ಲಿ ತೊಗೋಬೇಕು ಅಂತ ಇತ್ತು ಸೀಟು. ಬಟ್ ಮನೇಲಿ ಇಲ್ಲ, ನೀನು ಫಸ್ಟ್ ಇಲ್ಲೇ ಮುಗಿಸ್ಕೊ ನಮ್ಮ ಹತ್ರನೇ ಅಂತ. ಬಿಕಾಸ್ ಬಹುಶಃ ನಮ್ಮ ತಾಯಿಗೆ ಗೊತ್ತಿತ್ತೇನೋ, ಬ್ಯಾಂಗ್ಳೂರಿಗೆ ಬಂದರೆ ಎಂಜಿನಿಯರಿಂಗ್ನು ಮಾಡಲ್ಲ ಇವಳು, ಸಿನಿಮಾ ಇಂಡಸ್ಟ್ರಿಲಿ ಹಿಂದೆ ಹೋಗ್ಬಿಡ್ತಾಳೆ ಅಂತ. ಸೊ ನಮ್ಮ ಕಲಬುರಗಿಯಲ್ಲಿನೇ PDA ಕಾಲೇಜ್ ಆಫ್ ಎಂಜಿನಿಯರಿಂಗಲ್ಲಿ ನನ್ನ ಎಜುಕೇಷನ್ ಎಲ್ಲ ಮುಗೀತು. ಓಕೆ, ಏನು ವಿಷನ್ ಏನು ಮ್ಯಾಮ್ ನಿಮಗೆ ಸಿನಿಮಾದ ಬಗ್ಗೆ? ಏನೊಂದು ಇರುತ್ತಲ್ಲ, ಇಷ್ಟೆಲ್ಲ ತುಡಿತಾ ನಾನು ನಟಿ ಆಗಬೇಕು ಅನ್ನೋದು, ಅದೊಂಥರ ಏನೋ ಉಸಿರಾಟನೇ ನಟಿ ಆಗಬೇಕು, ಉಸಿರೇ ನಟಿ ಅಂತ ಆಗ್ಬಿಟ್ಟಿದೆ ಅನ್ಸುತ್ತೆ ನಿಮಗೆ. ನಾನು ಉಸಿರೇ ನಟಿ ಅಂತ. ಆ್ಯಕ್ಚುಲಿ ಹೌದು, ನಟನೆ ಅಂತಂದರೆ ಇಷ್ಟ ನನಗೆ, ಮುಂಚೆಯಿಂದನೇ ಮಾಡ್ಕೊಂಡು ಬಂದಿರೋದು. ಬಟ್ ಈ ಸಿನಿಮಾಗೆ, ಪರ್ಟಿಕ್ಯುಲರ್ಲಿ ಈ ಸಿನಿಮಾಗೆ ನಾನು ನಮ್ಮ ಅಮ್ಮಂಗೆ ಫಸ್ಟ್ ಡೈರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನಾನೇ ಮಾಡಬೇಕು ಅಂತಾನೆ ಇತ್ತು ಲೀಡ್ ರೋಲ್ ಆಗಿ. ಬಿಕಾಸ್ ಒಂದು ಕಂಡೀಷನ್ ಇಟ್ಟಿದ್ದೆ ನಾನು ಡೈರೆಕ್ಟರ್ ಹತ್ರ, ನಿಮ್ಮ ಸಿನಿಮಾ ನಾವೇನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ನಾನೇ ನಟಿಯಾಗಿ ಮಾಡಬೇಕು ಅಂತ. ಸೊ ಅದು ಒಪ್ಕೊಂಡಿದ್ರು ಅವರು. ಒಪ್ಕೊಂಡ್ಬಿಟ್ಟು ಅಮ್ಮಂಗೂ ಎಲ್ಲ ಕನ್ವಿನ್ಸ್ ಮಾಡಿದ್ರು. ಅಮ್ಮ ಅವರು ಓಕೆ ಅಂತ ಹೇಳಿದ್ರು, ಸರಿ ಅಮ್ಮ ನೀನೇ ಮಾಡು ಅಂತ. ಬಟ್ ಆಮೇಲೆ ನಾನು ಮತ್ತು ಡೈರೆಕ್ಟರ್ ಕೂತು ಯೋಚನೆ ಮಾಡಿದ್ವಿ, ಅಮ್ಮ ಇಷ್ಟೊಂದು ದೊಡ್ಡ ಸ್ಟೆಪ್ ತಗೋತಾ ಇದ್ದಾರೆ ನನಗೋಸ್ಕರ. ಸೊ ನಾವು ಹಿಂದಿರುಗಿಸಿ ಏನಾದರೂ ಕೊಡಬೇಕಲ್ಲ ಅವ್ರಿಗೆ ಅಂತ ಡಿಸೈಡ್ ಮಾಡಿದಾಗ ನಾವು ಮಾರ್ಕೆಟಿಂಗ್ ವಿಚಾರ ಯೋಚನೆ ಮಾಡಿದ್ವಿ. ಅಂದರೆ ಒಂದು ನಟಿನ ಇಟ್ಕೊಳ್ಳೋಣ, ಸ್ಟಾರ್ ನಟಿನ. ನಾನು ಬೇಡ, ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಏನಾದರೂ ಮಾಡ್ಕೋತೀನಿ, ಅಮ್ಮಂಗೆ ಸ್ವಲ್ಪ ಚೆನ್ನಾಗಿ ದುಡ್ಡು ಮಾಡಿಕೊಡೋಣ ಅಂತ ಈ ಥರ ಡಿಸೈಡ್ ಮಾಡಿಕೊಂಡು ಒಬ್ಬರು ತುಂಬ ದೊಡ್ಡ ನಟಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಆ್ಯಕ್ಚುಲಿ ಅಪ್ರೋಚು ತುಂಬ ಚೆನ್ನಾಗಿ ಮಾಡಿದ್ವಿ.
ತುಂಬ ಸ್ಟಾರ್ ನಟೀಸ್ಗಳೆಲ್ಲಾನು ಇವಾಗ ಕಂಟೆಂಪ್ರರಿಯಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲರೂ ಅಪ್ರೋಚ್ ಮಾಡಿದ್ವಿ, ಮಾಡಿಬಿಟ್ಟು ಎಲ್ಲರೂ ಓಕೆ ಅಂತ ಹೇಳಿದರು. ಬಟ್ ಅದರಲ್ಲಿ ಒಬ್ಬರು ಫೈನಲ್ ಮಾಡಿದ್ವಿ ನಾವು. ಅವ್ರಿಗೆ ಅಡ್ವಾನ್ಸ್ ಮನಿನೂ ಕೊಟ್ಟಿದ್ವಿ, ದುಡ್ಡು ಒಂದು 5 ಲಕ್ಷ ಕೊಟ್ಟಿದ್ದೆ ನಾನು. ಬಟ್ ಮಧ್ಯದಲ್ಲಿ ಅವರು ಗೊತ್ತಿಲ್ಲ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಕಮ್ಯುನಿಕೇಶನ್ ಅಂತ ಅವರು ಕೈ ಬಿಟ್ರು ಮಧ್ಯದಲ್ಲಿ. ಮಾಸ್ ಹೀರೋಗಳು ಮಾಡೋ ರೀತಿ ಸ್ಟಂಟ್ ಮಾಡಿದ್ರ, ಫೈಟ್ ಮಾಡಿದ್ರೆ ಎಲ್ಲ ವಿಜುವಲ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಹೇಗೆ ಸಾಧ್ಯ ಆಯಿತು, ಕಲಿಯೋದೇ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ? ಮ್ಯಾಮ್, ನಾನು ಕಲ್ಚರಲ್ ಆಕ್ಟಿವಿಟೀಸ್ ಜೊತೆಗೂ ಸ್ಕೂಲಲ್ಲಿ, ಕಾಲೇಜಲ್ಲಿ ನಾನು ಸ್ಪೋರ್ಟ್ಸಲ್ಲೂ ತುಂಬ ಚೆನ್ನಾಗಿದ್ದೆ. ಅಂದರೆ ಸುಮಾರು ಸರ್ಟಿಫಿಕೇಟ್ಸು, ಟ್ರಾಫೀಸ್ ಎಲ್ಲನೂ ತಗೋತಿದ್ದೆ ನಾನು ಅವಾಗ. ಇದು ಏನೋ ಗೊತ್ತಿಲ್ಲ, ಬಟ್ ಒಂದು ಧೈರ್ಯ ಅಷ್ಟೇ, ಧೈರ್ಯ ಮಾಡಿದ್ದು. ಇಷ್ಟು ಒಳ್ಳೆ ಸ್ಕ್ರಿಪ್ಟು, ಇಷ್ಟು ಒಳ್ಳೆ ರೋಲು, ಇಷ್ಟು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸಸ್ ಇದ್ದಿದ್ಮೇಲೆ ಯಾರಿಗೆ ಮಾಡಬಾರ್ದು ಅಂತ ಅನ್ಸುತ್ತೆ ಎಲ್ಲರೂ. ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಸುಮಾರು ವರ್ಷ ತಗೊಳ್ತಾರೆ ನಟ ನಟಿಯರು ಈ ಥರ ಒಂದು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಬೇಕು ಅಂತ. ಅವ್ರು ಮಾಡಬೇಕು ಅಂದ್ರೂ ಅವ್ರಿಗೆ ಸಿಗಲ್ಲ ಒಂದೊಂದ್ಸತಿ. ಬಟ್ ನನಗೆ ತಾನೇ ಬರ್ತಾ ಇದೆ ಅಂತಂದರೆ ಯಾಕೆ ಬಿಡೋದು ಇದನ್ನ, ಏನೇ ಆಗಲಿ ಮಾಡಲೇಬೇಕು ಅಂತ ಆ ಧೈರ್ಯದಿಂದ. ಆಮೇಲೆ ಯಾವುದೇ ಪ್ರಾಕ್ಟೀಸ್, ಯಾವುದು ರಿಹರ್ಸಲ್ ಇಲ್ದೇನೆ ಮಾಡಿದ್ದೀವಿ ಮ್ಯಾಮ್. ಸವಾಲ್ ಅಂತ ಅನ್ಸಿದ್ಯಾ? ನಿರ್ಮಾಪ ತುಂಬ ಕಷ್ಟ ಇದೆ, ಕಠಿಣ ಅಂತ ಅನ್ಸುತ್ತಾ ನಿಮಗೆ? ಆ್ಯಕ್ಚುಲಿ ಎಲ್ಲನೂ ಪ್ಲಾನ್ಡ್ ಆಗಿದ್ರೆ ಯಾವುದು ಸವಾಲು ಅಂತ ಅನ್ಸಲ್ಲ ಮೇಡಮ್. ಯಾಕಂದರೆ ನಮ್ಮ ಡೈರೆಕ್ಟರ್ ಹೆಂಗೆ ಮಾಡಿದ್ದಾರೆ ಅಂತಂದರೆ ಪೋಸ್ಟ್ ಪ್ರೊಡಕ್ಷನ್ಗೆ ಒಂದು 6 months ಟೈಮ್ ತೊಗೊಂಡಿದ್ದಾರೆ ಮುಂಚೆನೆ. ಎಲ್ಲನೂ ಅವ್ರ ಕತೆ 3 ವರ್ಷ 4 ವರ್ಷದಿಂದಾನೇ ಪ್ರಿಪ್ರೇಷನ್ ಆಗಿತ್ತು. ಅದು ಯಾಕೆ 6 months ಮತ್ತೆ ಟೈಮ್ ತೊಗೊಂಡ್ರು ಅಂತಂದರೆ, ನಾನು ಹೇಳ್ದಂಗೆ ಒಬ್ರು ನಟಿನ ಸೈನ್ ಮಾಡಿದ್ವಿ, ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರ ಕತೆನ ಮಾಡಿದ್ರು. ಅಂದರೆ ಈ ಪಾತ್ರ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಬೇಕಾಯ್ತು. ಸ್ಟೋರಿ ಅದೇನೆ, ಕಾಂಟೆಂಟ್ ಅದೇನೆ ಇಟ್ಕೊಂಡು. ಈಗ ನಾನು ಪಿಕ್ಚರಲ್ಲಿ ಬರ್ತಾ ಇದ್ದೀನಿ ಅಂತಂದರೆ ನನಗೆ ನಾನು ಯಾವ ಥರ ಸೂಟ್ ಆಗ್ತೀನಿ ಅಂತ ಸ್ವಲ್ಪ ಪ್ರಿಪ್ರೇಷನ್ ಬೇಕಾಯಿತು. ಓಕೆ, ಹೇಗಿದೆ ಮ್ಯಾಮ್ ಬಣ್ಣದ ಬದುಕು ಎಂಟ್ರಿ ಕೊಟ್ಟ ಬಳಿಕ ಏನೇನು ಕಣ್ಣಿಗೆ ಕಾಣಿಸಿದ್ವು ಅಂತ ಹೇಳಿ? ಮುಂಚೆ ನಾನು ನಟಿಯಾಗಿ ಬಂದಾಗ ಇಷ್ಟೆಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಟು ಬಿ ವೆರಿ ಆನೆಸ್ಟ್. ಏನೋ ನಾವು ಸಿನಿಮಾ ಮಾಡ್ತೀವಿ, ಅಂದರೆ ಶೂಟಿಂಗಿಗೆ ಹೋಗ್ತೀವಿ, ಅವ್ರು ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ, ನಾವು ಡೈಲಾಗ್ ಹೇಳಿ ಪ್ಯಾಕಪ್ ಆಗುತ್ತೆ, ವಾಪಸ್ ಬರ್ತೀವಿ. ಟೆಲಿಕಾಸ್ಟ್ ಏನಾಗುತ್ತೆ, ಓಕೆ ಇಷ್ಟೇನಾ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇವಾಗ ಇನ್ ಡೆಪ್ತಾಗಿ ಎಲ್ಲನೂ ಕಲ್ತಿದ್ದೀನಿ, ನೋಡಿದ್ದೀನಿ ಕಣ್ಣಾರೆ. ಆಮೇಲೆ ಡೈರೆಕ್ಟ್ರು ಒಬ್ಬರೇ ಎಲ್ಲೂ ಹೋಗ್ತಿರ್ಲಿಲ್ಲ. ಅವ್ರಿಗೇನು ಅಂತಂದರೆ, ತಿಳ್ಕೊಳ್ಳಿ, ನೀವು ಪ್ರೊಡಕ್ಷನ್ ಮಾಡ್ತಿದ್ದೀರಾ, ಎಲ್ಲನೂ ಅರ್ಥ ಮಾಡ್ಕೊಳ್ಳಿ. ಎಡಿಟಿಂಗ್ ಹೆಂಗಾಗುತ್ತೆ, DI ಹೆಂಗಾಗುತ್ತೆ, ಕಲರಿಂಗು, ಆಮೇಲೆ SFX ಹೆಂಗಿರುತ್ತೆ, ಬಿಫೋರ್ ಆ್ಯಂಡ್ ಆಫ್ಟರ್ ನಾವು ಮೂವಿ ನೋಡಿದಾಗ ಅದು ಹೆಂಗೆ ಇಫೆಕ್ಟ್, ಅದು ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ, ಎಲ್ಲನೂ ಪ್ರತಿಯೊಂದು. ಮ್ಯೂಸಿಕ್ ಕೂಡ ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದೀನಿ, ಕೊಚ್ಚಿನು, ಚೆನ್ನೈ ಎಲ್ಲನೂ. ಸೊ ಲೈವ್ ಇನ್ಸ್ಟ್ರೂಮೆಂಟ್ ಮಾಡಿಸಿದ್ವಿ. ಸೊ ಎಲ್ಲನೂ ಆ ರೀತಿಯಲ್ಲೆಲ್ಲ ತುಂಬ ಕಲ್ತಿದ್ದೀನಿ. ಓಕೆ, ನಿಮ್ಮ ಮಗು ನಾನಿನ್ನ ಬಿಡಲಾರೆ ಅನ್ನೋದು. ಸೊ ನಮಗೆ ಆಗಲೇ ಹೇಳ್ತಾ ಇದ್ದೆ, ನಾನಿನ್ನ ಬಿಡಲಾರೆ ಅಂತ ಬಂದಾಗ ನಮ್ಗೆ ನೆನಪಾಗೋದೇ ಅನಂತ್ ನಾಗ್ ಸರ್. ಸೊ ಅದನ್ನು ಮರೆಯೋದಕ್ಕೆ ಆಗೋದಿಲ್ಲ. ಸೊ ನಮಗೂ ಈ ಸಿನಿಮಾ ಕೂಡ ಅದೇ ರೀತಿ ತಲೆಯಲ್ಲಿ ಉಳಿಯುವಂಥ ಎಲ್ಲ ಪ್ರಸಂಗಗಳಿದೆ ಅಂತ ಅನಿಸ್ತಾ ಇದೆ ನೀವೆಲ್ಲ ಮಾತಾಡೋದನ್ನು ನೋಡಿದ್ರೆ. ನಿಮ್ಮ ಮೊದಲ ಮಗು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಆ್ಯಕ್ಚುಲಿ ಅನಂತ್ ನಾಗ್ ಸರ್ ಅವ್ರ ಹೆಸರು ತೊಗೊಂಡಿದ್ದೀರಾ ಅಂತಂದರೆ ನನ್ನೊಂದು ಆಸೆ ಇತ್ತು ಇಂಡಸ್ಟ್ರಿಗೆ ಬಂದಾಗ. ನನಗೆ ಫಸ್ಟ್ ಆಸೆ ಇದ್ದಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಅವ್ರಿಗೆ ಒಂದ್ಸತಿ ನೋಡಬೇಕು ಅಂತ. ಬಟ್ ಅದು ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಆಮೇಲೆ ನನಗೆ ನೆಕ್ಸ್ಟ್ ಇದ್ದಿದ್ದೇ ಅನಂತ್ ನಾಗ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಅವ್ರ ಜೊತೆ ಅವ್ರಿಗೆ ಭೇಟಿ ಆಗಬೇಕು ಅಂತ ತುಂಬ ಆಸೆ ಇತ್ತು. ಈ ನಾನಿನ್ನ ಬಿಡಲಾರಿಯಲ್ಲಿನೂ ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಬಟ್ ಅವ್ರ ಡೇಟ್ಸ್ ಪ್ರಾಬ್ಲಮ್ಮು, ಅದರಿಂದ ಆಗಲಿಲ್ಲ. ಸೊ ಹಾಗಾಗಿ ಅದು ಒಂದು ಉಳ್ಕೋತು. ಸೂಪರ್. ಫೈನಲ್ ಒಂದು ಡೈಲಾಗ್ ಹೇಳಿ ನೋಡೋಣ, ಯಾವ್ದಾರು ಹೇಳ್ಬಹುದಾ? ಇಲ್ಲ, ಡೈಲಾಗು ಬೇಡ ಅಂತ ಹೇಳಿದ್ದಾರೆ. ಅದು ಒಂದು ಡೈಲಾಗ್ ಹೇಳಿದ್ರು ಎಲ್ಲ ಗೊತ್ತಾಗ್ಬಿಡುತ್ತೆ. ಸೂಪರ್. ಓಕೆ, ತುಂಬಾ ಖುಷಿ ಆಯ್ತು. ಸಣ್ಣ ವಯಸ್ಸಿನಲ್ಲೇ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ, ನಿರ್ಮಾಪಕಿ ಆಗಿದ್ದೀರಾ. ಮುಂದೆ ಫೈನಲಿ ಹೇಳೋದಾದ್ರೆ ಏನ್ ಡ್ರೀಮ್ ಪ್ರಾಜೆಕ್ಟ್ ಅಂತ ಏನಿದೆ ನಿಮ್ಗೆ ಅಂತ ಹೇಳಿ? ನನಗೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಇವಾಗ ಸದ್ಯದಲ್ಲಿರೋದು KUB ಪ್ರೊಡಕ್ಷನ್ಸ್. ನಾನೇನು ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ ಅಮ್ಮನ ಹೆಸರ ಮೇಲೆ ನಾನೇನು ಈ ಫರ್ಮ್ನ ನಡೆಸ್ತಾ ಇದ್ದೀನಿ, ಪ್ರೊಡಕ್ಷನ್ ಹೌಸ್ ಕಮಲಾ ಉಮಾ ಭಾರತಿ. ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು, ಜಸ್ಟ್ ಲೈಕ್ ಅದರ್ ಬಿಗ್ ಪ್ರೊಡಕ್ಷನ್ ಹೌಸಸ್ ಇನ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ, ಆರ್ ಫಾರ್ ದ್ಯಾಟ್ ಮ್ಯಾಟರ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಬ್ಯಾನರ್ ಮಾಡಬೇಕು ಅಂತ ಅದು ಒಂದು ಆಸೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.